ಹಾಯ್ ಫ್ರೆಂಡ್ಸ್, ಇದು 38 ಬಾಡಿ ಮೆಜರ್ಮೆಂಟು, ಚೆಸ್ಟು 34.5 ವೇಸ್ಟ್ ಬರುತ್ತೆ. ನೋಡಿ ಬಾಡಿ ಮೆಜರ್ಮೆಂಟ್ ಹೇಗೆ ಕಟ್ ಮಾಡೋದು ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿ. ಫಸ್ಟು ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಹಾಕೋಬೇಕು. ಕ್ಲೀನಾಗಿ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. ಶೋಲ್ಡರು 5.5ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಮತ್ತು ನೆಕ್ಕು ಬ್ರಾಡ್ಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು. ಆಮೇಲೆ ಆರ್ಮಲ್ ಡೌನ್ಗೆ 5.5ಗೆ ಮಾರ್ಕ್ ಹಾಕೋಬೇಕು. ನೋಡಿ ಈ ಥರ ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಹಾಕೋಬೇಕು. ಸ್ಟ್ರೈಟಾಗಿ ಇರಬಾರ್ದು ಆರ್ಮಲ್ ಡೌನು. ನೋಡಿ ಈ ಥರ ಕ್ಲೀನಾಗಿ ಒಂದು ಮಾರ್ಕ್ ಹಾಕೋಬಿಡಿ. ವೇಸ್ಟ್ ಒಂದು ಮಾರ್ಕ್ ಹಾಕೋಬಲಿ. ಅವ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು 34.5 ಅಲ್ವಾ, ಕಾಲು ಭಾಗ ತೊಗೊಂಡು ಮಾರ್ಕ್ ಹಾಕೋಬೇಕು. 38 ಕಾಲು ಭಾಗ ಮಾರ್ಕ್ ಹಾಕೋಬೇಕು. ನೋಡಿ ಈ ಥರ ಕ್ಲೀನಾಗಿ ಮಾರ್ಕ್ ಹಾಕೋಬಿಡಿ. ಡಾಟಿಗೂ ಮಾರ್ಕ್ ಹಾಕೊಳ್ಳಿ. ನೆಕ್ ಡೀಪ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಮಾರ್ಕ್ ಹಾಕೊಳ್ಳಿ. ನೆಕ್ ಡೀಪು 10.5 ಇದೆ. ರೌಂಡ್ ನೆಕ್ಕೆಯಲ್ಲಿದ್ದಾರೆ. ಆರ್ಮಲ್ ಸೈಡ್ ಕಟ್ ಮಾಡುವಾಗ 1.5 ಇಂಚ್ ಗ್ಯಾಪ್ ಇಟ್ಟು ಕಟ್ ಮಾಡಬೇಕು. ಆರ್ಮಲ್ ಸೈಜು 16 ಇದೆ. ಕರೆಕ್ಟಾಗಿ ಬಂದಿದೆ ನೋಡಿ ಈ ಥರ ರೌಂಡು. ಓಕೆ ಫ್ರೆಂಡ್ಸ್, ಬ್ಯಾಕ್ ಮಾರ್ಕಿಂಗ್ ಆಗೋಯ್ತು. ಕಟಿಂಗ್ ಮಾಡ್ಕೊಬಿಡ್ತೀನಿ. ಸೈಡಲ್ಲಿ 2 ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಶೋಲ್ಡ್ರಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಮಾರ್ಕ್ ಮೇಲೇ ಕಟಿಂಗ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಕಟಿಂಗ್ ಆಗೋಯ್ತು. ಮ್ಯಾಚ್ ಒಂದು ಹಾಕೊತ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ ಬಾಡಿ ಮೆಜರ್ಮೆಂಟು ಕಟಿಂಗು. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಮುಕ್ಕಾಲು ಭಾಗ ಫೋಲ್ಡ್ ಮಾಡ್ಕೊತೀನಿ. ಒಂದು ಸೈಡ್ ಜೈಂಟ್ ಬರುತ್ತೆ. ಸ್ಲೀವ್ಸು 3.5 ಲೆಂತು. ಕೈ ಲೂಸು 14 ಇದೆ ಅವ್ರದ್ದು. ಆರ್ಮಲ್ಲು 16. ನೋಡಿ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕೋಬೇಕು. ಕ್ಲೀನಾಗಿ ಕಟಿಂಗ್ ಮಾಡ್ಕೊಬಿಡ್ತೀನಿ. ಒಂದು ಸೈಡು ಶೇಪ್ ತೆಗಿಬೇಕು ಆರ್ಮಲ್ಲು. ಸ್ಲೀವ್ಸ್ ಆಗೋಯ್ತು. ನೆಕ್ಸ್ಟ್ ಇವಾಗ ಫ್ರಂಟ್ ಕಟಿಂಗು ಮೈನ್ ಕಟಿಂಗ್ ಬರುತ್ತೆ. ಆರ್ಮಲ್ ಹತ್ರದಿಂದ ಹಿಡಿದು ಶೋಲ್ಡ್ರ್ವರೆಗೂ ಸೇಮ್ ಬ್ಯಾಕ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ತೀನಿ. ಚಟ್ಕ ಒಂದು ಹಾಕೊಳ್ತೀನಿ. ಬ್ಯಾಕು ಫ್ರಂಟ್ ಒಂದೇ ಥರ ಈಕ್ವಲು. ಫ್ರಂಟು ವಿರ್ತು ಬರುತ್ತಲ್ಲ 1/2 ಇಂಚ್ ಒಳಗಡೆನೇ ಮಾರ್ಕ್ ಹಾಕೋಬೇಕು. ಆವಾಗಲೇ ಶೋಲ್ಡರ್ ಜಾರಲ್ಲ. ಫ್ರಂಟ್ ಡೀಪು ಮಾರ್ಕ್ ಹಾಕೊಳ್ತಾ ಇದ್ದೀನಿ. 8 ಇಂಚಸ್ ಇದೆ ಫ್ರಂಟ್ ಡೀಪು. ಮೈನ್ ಡಾಟ್ ಬರುತ್ತಲ್ಲ ಅದು 3.25 ಇಂಚು ಬಿಟ್ಟು ಮಾರ್ಕ್ ಹಾಕೊಳ್ತೀನಿ. 1.5 ಇಂಚು ಡಾಟ್ ಪಾಯಿಂಟ್ ಬರುತ್ತೆ. ನೋಡಿ ಫ್ರಂಟ್ ಮಾರ್ಕಿಂಗ್ ಆಗೋಯ್ತು. ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಾರ್ಕ್ ಹಾಕೋಬೇಕು. 2 ಇಂಚು 2.5 ಇಂಚು ಬರಬೇಕು ಅಷ್ಟೇ ಮೈನ್ ಡಾಟ್ ಇದು. ಫ್ರಂಟ್ ಮಾರ್ಕಿಂಗ್ ಆಗೋಯ್ತು. ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲೂ ಅಷ್ಟೇ 2.5 ಇಂಚ್ ಅಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಬಿಡಲೇಬೇಕು. ಫ್ರಂಟಲ್ಲಿ 1/2 ಇಂಚು ಶೇಪ್ ತೆಗಿಬೇಕು ಆರ್ಮಲ್ ಹತ್ರ. ಡಾಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಚೆಕ್ ಹಾಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫ್ರಂಟ್ ಕಟಿಂಗ್ ಆಗೋಯ್ತು. ನೆಕ್ಸ್ಟ್ ಬೆಲ್ಟ್ ಕಟಿಂಗ್ ಮಾಡ್ಕೊಬಿಡೋಣ. ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋಬೇಕು. ಒಂದು ಸೈಡು 3 ಇಂಚ್ ಇಕ್ಕೋಬೇಕು. ಇನ್ನೊಂದು ಸೈಡು ಲೆಫ್ಟ್ ಸೈಡ್ ಬರುತ್ತಲ್ಲ ಅದು 2.5 ಇಂಚ್ ಇಕ್ಕೋಬೇಕು. 1 ಇಂಚ್ ಹೆಚ್ಚು ಕಡಿಮೆ ಇರಲೇಬೇಕು. ನೋಡಿ ಈ ಥರ ಕ್ಲೀನಾಗಿ ರೌಂಡ್ ಶೇಪ್ ಬರಲೇಬೇಕು ಬೆಲ್ಟು. ಓಕೆ ಫ್ರೆಂಡ್ಸ್, ಕಟಿಂಗ್ ಎಲ್ಲ ಆಗೋಯ್ತು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಹೆಲ್ಪ್ಫುಲ್ ಆಗೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.